ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇವತ್ತು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ. 1 kg ಚಕ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳನ್ನು ತೊಗೊಂಡಿದ್ದೀನಿ, 1 ಚಮಚ ಆಗೋಷ್ಟು. ಇದು ಒಂದು 50-60 ಗ್ರಾಮ್ ಆಗೋಷ್ಟು ಹುರ್ಗಡ್ಲೆ ಪುಟಾಣಿಯನ್ನು ತೊಗೊಂಡಿದ್ದೀನಿ. 1 ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ. ಕುದಿಯ ನೀರಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದರೆ ಖಾರದ ಪುಡಿ ಹಾಕ್ಕೋಬೋದು. ನಾನು ಖಾರದ ಪುಡಿನ ಹಾಕ್ಕೋತಾ ಇಲ್ಲ. ಹುರಿಗಡಲೆ ಮತ್ತು ಜೀರಿಗೆಯನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ಪುಡಿ ಮಾಡ್ಕೋತೀನಿ. ಈಗ ಈ ಅಕ್ಕಿ ಹಿಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡಿರೋ ಹುರಿಗಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ಇದು ಕುದಿಯ ನೀರಿಗೆ ಉರಿನ ಸ್ವಲ್ಪ ಸಣ್ಣದು ಮಾಡಿಕೊಂಡು ಈ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಈಗ ಒಂದ್ಸರಿ ಕೈ ಆಡಿಸಿ ಉರಿನ ಆಫ್ ಮಾಡಿ ಇದನ್ನ ಮುಚ್ಚಿಟ್ಕೋಬೇಕು. ಇನ್ನೊಂದು ಕಡೆ ಸ್ವಲ್ಪ ಬಿಸಿ ನೀರು ಬೇರೆ ಇಟ್ಕೊಂಡು ಒಂದು ವೇಳೆ ಕಡಿಮೆ ಆಯಿತು ಅಂದರೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ನಾದಿಟ್ಕೋಬೇಕು. ಅಂದರೆ ಚಕ್ಲಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಚಕ್ಲಿ ಒರಳು ಫ್ರೆಂಡ್ಸ್. ನಾನು ಶೂಟಿಂಗ್ ಮಾಡ್ತಾ ಇದ್ದಂಗೆ ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಕ್ಲಿಯರಾಗಿ ಕಾಣ್ತಾ ಇರಲಿಕ್ಕಿಲ್ಲ. ಇದು ಇಲ್ಲಿ ಕೆಳಗೆ ತೆಗೆದು ನಮಗೆ ಚಕ್ಲಿದು ಕಾಲು ಹಾಕ್ಕೊಳಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಹಿಟ್ಟನ್ನು ಹಾಕ್ಕೋಬೇಕು. ಈ ಥರ ಇರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಈ ಥರ ಇದ್ರ ಬಾಯೊಳಗೆ ಹಿಟ್ಟನ್ನು ಹಾಕ್ಕೋಬೇಕು. ಇದು ಹಿಂಗಿರುತ್ತಲ್ಲ, ಇದನ್ನು ತಿರುಗಿಸಿ ಅದಲ್ಲಿಗೆ ಸೆಟ್ ಆಗುತ್ತೆ. ತೆಗೆದಿದ್ದು ಹಾಕಬೇಕು.
ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಎಷ್ಟು ಗರಿ ಗರಿ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಾಗಿದೆ ಚಕ್ಲಿ ಇದು. ಕೊಬ್ಬರಿ ಎಣ್ಣೆಲಿ ಕರಿತಾ ಇದ್ದೀನಿ. ಈಗ ಇದು ಆಗಿದೆ, ಇದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ.